ಹಾಯ್ ಹಾಲ್, ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ನಾನು ಇವತ್ತು ನನ್ನ ಲಾಗಲ್ಲಿ ಗೆಟ್ ರೆಡಿ ವಿತ್ ಮೀ ಲೈಕ್ ಡೀಪಾಗಿ ಯಾವ ಥರ ನಾನು ಯಾವಾಗ್ಲೂ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಈ ಲಾಗಲ್ಲಿ ಹಾಕ್ತಾಯಿದ್ದೀನಿ. ಫಸ್ಟ್ ಮೊದಲಿಗೆ ನಾನು ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊತೀನಿ. ಆಫ್ಟರ್ ಫೇಸ್ ವಾಶು ನಾನು ರೋಸ್ ವಾಟರ್ ಸ್ಪ್ರೇ ಮಾಡಿಕೊಂಡು ಅದು ಫುಲ್ ಡ್ರೈ ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ನಾನು ನ್ಯಾಚುರಲಾಗಿ ಯೂಸ್ ಮಾಡುವಂತಹ ಡೈಲಿ ಯೂಸ್ ಮಾಡುವಂತಹ BB ಕ್ರೀಮ್ನ ಹಚ್ಕೊತಾ ಇದ್ದೀನಿ. ನಾನಿಲ್ಲಿ ಪರ್ಟಿಕ್ಯುಲರಾಗಿ ಬ್ರ್ಯಾಂಡ್ ಆಗಿರ್ಬೋದು ಯಾವುದನ್ನು ಹೇಳ್ತಿಲ್ಲ. ನಮಗೆ ಯಾವುದು ಕಂಫರ್ಟಬಲ್, ಈಗ ಸ್ಕಿನ್ ಟೋನ್ಗೆ ಒಂದೊಂದು ಥರ ಇರುತ್ತೆ, ಒಂದೊಂದು ಬ್ರ್ಯಾಂಡ್ ಅಡ್ಜಸ್ಟ್ ಆಗುತ್ತೆ, ಆ ಥರ ಇರುತ್ತೆ. ಹಾಗೆಯೇ ನಾನು ಒಂದೇ ಥರ ಬ್ರ್ಯಾಂಡ್ನು ನಾನು ಯೂಸ್ ಮಾಡಿಲ್ಲ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಂಡ್ನ ನಾನು ಯೂಸ್ ಮಾಡಿದ್ದೀನಿ. ಮ್ಯಾಕ್ ಆಗಿರ್ಬೋದು, ಲ್ಯಾಕ್ಮಿ ಆಗಿರ್ಬೋದು, ಆ ಥರ ಯೂಸ್ ಮಾಡಿದ್ದೀನಿ. ಮತ್ತು ನಾನು ಆಫ್ಟರ್ ರೋಸ್ ವಾಟರ್ ನಾನು BB ಕ್ರೀಮ್ನ ಯಾವ ಥರ ಯೂಸ್ ಮಾಡಿದ್ದೀನಿ ಅಂದರೆ, ಫಸ್ಟು ಒಂದು ಇಂಚಷ್ಟು ಕೈಗೆ ತೊಗೊಂಡು ಅದನ್ನು ನಾನು ಸಣ್ಣದಾಗಿ ಬೊಟ್ಟನ್ನ ಇಡೀ ಫೇಸ್ಗೆ ಹಾಕಿ ಸ್ಪ್ರೆಡ್ ಮಾಡ್ತಿದ್ದೀನಿ, ಬೊಟ್ಟನ್ನ ಇಟ್ಕೊಂಡು. ಆಮೇಲೆ ಸ್ಪಾಂಜಲ್ಲಿ ಸ್ವಲ್ಪ ನೀಟಾಗಿ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂದ್ಬಿಟ್ಟು ಹಚ್ಕೊಂಡು ಸ್ಪಾಂಜಲ್ಲಿ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ಅವಾಗಷ್ಟೇ ಮುಖಕ್ಕೆಲ್ಲನೂ ಫುಲ್ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಬ್ರಷು ಅಥವಾ ಸ್ಪಾಂಜಲ್ಲಿ ಯೂಸ್ ಮಾಡಬೇಕು. ಕೈಲಾದರೆ ಸ್ವಲ್ಪ ನಾವೀಗ ಹರಿಬರಿಲಿ ಒಂದೊಂದ್ಸಲ ಕೈಲಿ ಹಾಕೊಂಡು ಹೋಗ್ತೀವಲ್ವ, ಅದು ಸ್ವಲ್ಪ ಒಂಥರ ರಫ್ ಆಗಿ ಆ ಥರ ಇರುತ್ತೆ. ಬೆಟರ್ ನಾವು ಬ್ರಷು ಅಥವಾ ಸ್ಪಾಂಜಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಐಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಮುಂಚೆನೇ ಹಾಕಬೇಕಿತ್ತು, ನಾನು ಇವಾಗ ಹಾಕೊತಾ ಇದ್ದೀನಿ. ಇದು ನಾನು ಯೂಶ್ವಲಿ ಹಾಕಲ್ಲ, ಇವತ್ತು ಮಾತ್ರ ಹಾಕ್ತಾಯಿದ್ದೀನಿ. ನನಗೆ ಡಾರ್ಕ್ ಸರ್ಕಲ್ ಅಷ್ಟು ಇಲ್ಲ. ಮೀನ್ಸ್ ನಾನು ಫೌಂಡೇಶನ್ ಹಾಕಿ ಅಥವಾ BB ಕ್ರೀಮ್ ಹಾಕಿದ್ರೂ ಅದು ಕವರ್ ಆಗಿಬಿಡುತ್ತೆ. ಇದ್ರೂ ಲೈಟಾಗಿದೆ, ಅಷ್ಟು ಹಾಕು ಕವರ್ ಆಗಿಬಿಡುತ್ತೆ. ಬಟ್ ನಾನು ಯೂಶ್ವಲಿ ಹಾಕಲ್ಲ, ಇವತ್ತು ಮಾತ್ರ ಹಾಕೊತಾ ಇದ್ದೀನಿ. ಸೊ ಅದಾಗಿ ಒಂದು ನಿಮಿಷ, ಈಗ ನಾವು ಪ್ರತಿ ಒಂದು ಕ್ರೀಮ್ ಆಗಲಿ ಏನೇ ಆದರೆ ಹಾಕಿ ಒಂದು ಅಟ್ಲೀಸ್ಟ್ 30 ಸೆಕೆಂಡ್ಸ್ ಆದರೆ ಸ್ವಲ್ಪ ಡ್ರೈ ಬಿಡಬೇಕು. ಇಲ್ಲ ನಾವು ಮಿನಿ ಫ್ಯಾನ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡ್ರೂ ಓಕೆ. ಅದಾದಮೇಲೆ ನಮಗೆ ಸೂಟ್ ಆಗುವಂತಹ ಕಾಂಪ್ಯಾಕ್ಟ್ ಅಥವಾ ಡಸ್ಟ್ ಸಿಗುತ್ತಲ್ಲ, ಡಸ್ಟ್ ಪೌಡರು, ಅದು ಆ ಥರ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೊಂಡ್ರಾಯ್ತು. ನಾನು ಕಾಂಪ್ಯಾಕ್ಟು ನನಗೆ ಫೇಸ್ಗೆ ಸೂಟ್ ಆಗುವಂತಹ ಶೇಡ್ನ ಹಾಕಿ ಹಚ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಬ್ರಷಲ್ಲಿ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಕಾಂಪ್ಯಾಕ್ಟು ಪರ್ಟಿಕ್ಯುಲರಾಗಿ ಹೇಳ್ಬೇಕಂದ್ರೆ ಬ್ರಷಲ್ಲೇ ನಾವು ಸ್ಪ್ರೆಡ್ ಮಾಡಿಕೊಂಡ್ರೆ ಬೆಟರು. ಸ್ಪಾಂಜಲ್ಲೆಲ್ಲ ಸ್ವಲ್ಪ ಈಗ ನಾವು ಕಣ್ಣ ಹತ್ರ ಎಲ್ಲ ಸ್ವಲ್ಪ ಕವರ್ ಆಗೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬ್ರಷಲ್ಲೇ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಕಾಂಪ್ಯಾಕ್ಟೆಲ್ಲ ನೀಟಾಗಿ ಆದಮೇಲೆ ಮತ್ತು ಡಸ್ಟ್ ಅದನ್ನು ಕೂಡ ಚೆನ್ನಾಗಿ ಸಿರುತ್ತೆ. ಡಸ್ಟ್ ಪೌಡರ್ ಬರುತ್ತಲ್ವ, ಅದನ್ನು ಕೂಡ ಚೆನ್ನಾಗಿ ಫೇಸ್ಗೆಲ್ಲ ಸೂಟ್ ಆಗುತ್ತೆ, ಕೂರುತ್ತೆ. ಕೆಲವ್ರಿಗೆ ಆಗಲ್ಲ, ಅದೊಂಥರ ಈಗ ವಿಂಟರ್ ಟೈಮಲ್ಲೆಲ್ಲ ಸ್ಕಿನ್ನು ಒಂಥರ ಹೊರಗಡೆ ಬಂದ ಥರ ಆಗುತ್ತೆ. ಅದನ್ನು ನೋಡಿಕೊಂಡು ನಮಗೆ ರೆಗ್ಯುಲರಾಗಿ ಯೂಸ್ ಮಾಡಿಬಿಡ್ಬೋದಾ ಅನ್ನೋ ಥರ ಮಾಡಿಕೊಂಡು ನಾವು ಹಾಕೊಬೇಕಾಗತ್ತೆ. ನಾನಿಲ್ಲಿ ಕಾಂಪ್ಯಾಕ್ಟ್ನ 2 ಶೇಡ್ ಯೂಸ್ ಮಾಡ್ಕೊಂಡಿದ್ದೀನಿ. ಫುಲ್ ಓವರ್ ಆಲ್ ಫೇಸ್ಗೆ, ನನ್ನ ಫೇಸ್ ಟೋನ್ಗೆ ಮ್ಯಾಚ್ ಆಗುವಂತಹ ಕ್ರೀಮಿಶ್ ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ದೀನಿ. ಆಮೇಲೆ ಫುಲ್ಲು ಲೋಯರ್ ಫೇಸ್ಗೆ ಲೈಟಾಗಿ ಬ್ರೌನಿಶ್ ಬರುತ್ತಲ್ಲ, ಆ ಥರದ್ದು ಹಚ್ಕೊಂಡೆ. ಕೆಳಗಡೆ ಫೇಸ್ಗೆ ಆಫ್ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಹೈಲೈಟರ್ಗೂ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಸ್ ಹೈಲೈಟರ್ ಆಗಿರ್ಬೋದು, ಚಿಕ್ಸ್ಗೂ ದೊಡ್ಡ ಬ್ರಷಲ್ಲಿ ಮಾಡಿದೆ. ನೋಸ್ಗೆ ಸ್ಮಾಲ್ ಇದರಲ್ಲಿ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಈ ಥರ ಮಾಡೋದ್ರಿಂದ ಫುಲ್ಲು ನಮ್ಮ ನೋಸು ಈಗ ದಪ್ಪ ಇರ್ಬೋದು ಅಥವಾ ಸರಿಯಾಗಿ ಶೇಪಲ್ಲಿ ಇಲ್ಲ ಅಂದ್ರೂ ನಮಗೆ ಆಲ್ಮೋಸ್ಟ್ 80 to 90% ಒಂದು ಶೇಪಲ್ಲಿ ಇದೆ, ಮೂಗು ನೀಟಾಗಿದೆ ಅನ್ನೋ ಥರ ಕಾಣಿಸುತ್ತೆ. ಆಮೇಲೆ ಚಿಕ್ಕಗೂ ಅಷ್ಟೇ, ಯೂಶ್ವಲಿ ಡಬಲ್ ಚಿನ್ ಎಲ್ಲ ಇದ್ದರೆ ಅದೆಲ್ಲ ಕವರ್ ಆಗುತ್ತೆ. ಅದನ್ನು ಸ್ವಲ್ಪ ಚಿನ್ಗೆಲ್ಲ ಅದನ್ನೇ ಹೈಲೈಟರ್ ಯೂಸ್ ಮಾಡಿ ನಾವು ಹಾಕ್ಕೊಂಡ್ರೆ ಡಬಲ್ ಚಿನ್ ಇರೋದೆಲ್ಲ ಕಾಣಿಸೋದಿಲ್ಲ. ಸೊ ಅದನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ನಾನು ಈ ಮೇಕಪ್ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಫಂಕ್ಷನ್ಸ್, ಬ್ರೈಡಲ್ ಫಂಕ್ಷನ್ಸು, ಇಲ್ಲ ನಾನು ರೆಡಿ ಆಗೋದಿರ್ಬೋದು, ಶೂಟ್ಸ್ಗಾಗಿರ್ಬೋದು, ಅದಕ್ಕೆ ನಾನು ಈ ಥರ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನಾರ್ಮಲಾಗಿ ಸಿಂಪಲ್ಲಾಗಿ ಒಂದು ಕ್ರೀಮು ಅಥವಾ ಫೌಂಡೇಶನ್ ಹಾಕಿ ಹೋಗೋಂಥದ್ದು ಆ ಥರ ಮಾಡ್ತೀನಿ. ಅಗೇನ್ ಬ್ಯಾಕ್ ಟು ಮೇಕಪ್ಪಿಗೆ ಬಂದರೆ, ಕಣ್ಣದ್ದು ನಾನು ತುಂಬ ಫೋಕಸ್ ಮಾಡ್ತೀನಿ. ಇದನ್ನು ನಾನು ಪ್ರತಿ ಮೇಕಪ್ಪಲ್ಲಿ ಹೇಳ್ತಾ ಇರ್ತೀನಿ ಅನ್ಕೋತೀನಿ. ಯೂಶ್ವಲಿ ನನಗೆ ಅಷ್ಟು ಪರ್ಟಿಕ್ಯುಲರಾಗಿ ಕಣ್ಣು ಸ್ವಲ್ಪ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇದೆ, ಅದಕ್ಕೋಸ್ಕರ ನಾನು ಕಣ್ಣು ಯೂಸ್ ಮಾಡ್ತೀನಿ. ಹಾಗೆಯೇ ನಂದು ಪ್ಯಾಲೆಟ್ಸ್ ಎಲ್ಲ ಬಂತಂದರೆ ಆಗಲೇ ಅರ್ಧಕ್ಕರ್ಧ ಹೋಗ್ಬಿಟ್ಟಿದೆ ಯೂಸ್ ಆಗಿ. ಅದರಲ್ಲಿ ಯಾವ್ದು ಬೇಕು ಕನ್ಫ್ಯೂಷನ್ನು, ಯಾವ್ದು ಹಾಕಲಿ ಏನು ಅನ್ನೋ ಥರ. ಅದರಲ್ಲಿ ನಾನು ರೋಸ್ ಪಿಂಕ್ ಹಾಕ್ಕೊಂಡು ಹೈಲೈಟರ್ನ ಕೊಡ್ತಾಯಿದ್ದೀನಿ ಚಿಕ್ಸ್ಗೆಲ್ಲ.
ಚಿನ್ಗೆಲ್ಲ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ. ಅದನ್ನು ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಈ ಪರ್ಟಿಕ್ಯುಲರ್ ಮೇಕಪ್ಗೆ. ಲೈಟ್ ಶೇಡ್ ಕೊಟ್ಟು ನೀಟಾಗಿ ಅಲ್ಲಿ ಬ್ಲಷ್ ಮಾಡಿದ್ರೆ ಆಗುತ್ತೆ. ಇದನ್ನು ನಾವು ಹೈಗೂ ಇದನ್ನೇ ಹಾಕ್ಕೊತೀನಿ, ಒಂದು ಚಿಕ್ಕಗೂ ಇದನ್ನೇ ಹಾಕ್ಕೊತೀನಿ. ಸೊ ನಾನು ಮತ್ತು ಪರ್ಟಿಕ್ಯುಲರಾಗಿ ಬ್ರಷ್ ಯೂಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಬಟ್ ನಾನು ಕೈಲಿ ಹಾಕ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಬ್ರಷ್ ಅಥವಾ ಸ್ಪಾಂಜ್ ಯೂಸ್ ಮಾಡಬೇಕು. ಇಲ್ಲಿ ನಾನು ಜಸ್ಟ್ ಕೈಲಿ ಹೈಲೈಟರ್ ಪೋರ್ಷನ್ ಹಾಕಿ ಆಮೇಲೆ ಬ್ರಷ್ ಮಾಡ್ತಾಯಿದ್ದೀನಿ. ಆವಾಗ ನಾನು ಇಲ್ಲಿ ಲೈಟ್ ಸಿಲ್ವರ್ ಬ್ರಷ್ ಒಂದು ತೊಗೊಂಡಿದ್ದೀನಿ, ಪಿಂಕ್ ತೊಗೊಂಡಿದ್ದೀನಿ. ಎರಡನ್ನೂ ನೀಟಾಗಿ ಮಾಡೋದ್ರಿಂದ ಫುಲ್ಲು ಫಸ್ಟು ಒಂದು ಶೈನರ್ ಥರ ಬಂದರೆ ಆಮೇಲೆ ಪಿಂಕಿಶ್ ರೋಸ್ ಬರುತ್ತೆ, ಚಿಕ್ಕ ರೋಸ್ ಅನ್ನೋ ಥರ. ಆ್ಯಂಡ್ ಅದನ್ನೇ ಸಿಲ್ವರ್ನೇ ಮತ್ತು ನೋಸ್ಗೆ ಯೂಶಲಿ ಇಡೀ ನೋಸ್ ಫುಲ್ಲು ಹಾಕ್ಬಿಡ್ತಾರೆ ಮುಂದೆ, ಲೈಕ್ ಶಾರ್ಪಾಗಿರುತ್ತಲ್ಲ ಅಲ್ಲಿ. ಬಟ್ ಆ ಥರ ಹಾಕಬಾರ್ದು. ಸ್ಟಾರ್ಟಿಂಗು ಮತ್ತು ಎಂಡಲ್ಲಿ ಹಾಕಿದ್ರೆ ಅದು ಹೈಲೈಟಾಗಿ ಕಾಣಿಸುತ್ತೆ. ಇವನ್ನು ಆ ಶೇಪ್ ಕೂಡ ನೀಟಾಗಿ ಬರುತ್ತೆ. ಅಗೈನ್ ಕಣ್ಗೂ ಅದನ್ನೇ ಹಾಕ್ಕೊತಾ ಇದ್ದೀನಿ. ಕಣ್ಗೂ ಅದೇ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಬ್ರಷಲ್ಲಿ ಹಾಕ್ಕೊಂಡ್ರೆ ಬೆಟರು. ನಾನು ಕೈಲೇ ಹಾಕ್ಕೊತಾ ಇದ್ದೀನಿ. ಕೈಲಿ ಹಾಕ್ಕೊಂಡು ಆಮೇಲೆ ಬ್ರಷಲ್ಲಿ ಮಾಡ್ತಾಯಿದ್ದೀನಿ. ನೀವು ಆ ಥರನಾದ್ರು ಮಾಡ್ಬೋದು, ಇಲ್ಲ ಡೈರೆಕ್ಟ್ ಒಟ್ಟಿಗೆ ಬ್ರಷ್ಗೆ ತೊಗೊಂಡು ಆಮೇಲೆ ಹಾಕ್ಕೊಂಡ್ರೂ ಓಕೆ. ಇದನ್ನೆಲ್ಲ ಗ್ರ್ಯಾಂಡಾಗಿ ಮೇಕಪ್ ಮಾಡ್ಕೊಳ್ಳೋದಿನ ನಾನು ಇದನ್ನೆಲ್ಲ ತೆಗಿತೀನಿ ಹೊರಗಡೆ. ಇಲ್ಲ ಅಂತ ಅಂದರೆ ನನಗೆ ಅದು ಹರಿಬರಿಲಿ ಯೂಸ್ ಮಾಡೋಕ್ಕೆ ತಲೆನೂ ಓಡೋದಿಲ್ಲ, ಇವನ್ ಬರೋದು ಇಲ್ಲ. ಆ ಥರ ಲೈಕ್ ಅರ್ಜೆಂಟ್ ಹರಿಬರಿಲಿ ಲೈಕ್ ಅದನ್ನೆಲ್ಲ ತೆಗೆದು ಮಾಡೋದು ಪೇಷನ್ಸು ಇರಲ್ಲ ಅಂತಲೇ ಹೇಳ್ಬೋದು. ಅಗೈನ್ ಬ್ಯಾಕ್ ಟು ಮೇಕಪ್. ನಾನು ಲಿಪ್ಸ್ಗೆ ಫೈನಲ್ ಟಚ್ ಲಿಪ್ಸ್ಟಿಕ್ ಅಲ್ವಾ, ಲಿಪ್ಸ್ಟಿಕ್ ಯಾವಾಗಲೂ ಲಾಸ್ಟಲ್ಲೇ ಹಾಕ್ತಾರೆ. ಸೊ ನಾನು ಅದೇ ಥರ ಲಾಸ್ಟಲ್ಲೇ ಹಾಕ್ಕೊತಾ ಇದ್ದೀನಿ. ಇದೇನಂತಂದರೆ ನಾನು ಡಬಲ್ ಶೇಡ್ ಕೊಡ್ತೀನಿ. ನಾರ್ಮಲಾಗಿ ಯೂಸ್ ಮಾಡೋದು ಒಂದು ಚಾಕ್ಲೇಟ್ ಫ್ಲೇವರ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮರೂನ್ ಶೇಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಯೂಶಲಿ ಡಬಲ್ ಶೇಡು ಡಿಫ್ರೆಂಟಾಗಿ ಕಾಣಿಸುತ್ತೆ. ನಮ್ಮ ಹತ್ರ ಆಲ್ರೆಡಿ ಚೆನ್ನಾಗಿರೋದಿದ್ರೆ ನಾವು ಸಿಂಗಲ್ ಶೇಡ್ನ ಯೂಸ್ ಮಾಡ್ಬೋದು. ನಂಗೆ ಪರ್ಟಿಕ್ಯುಲರಾಗಿ ಡಬಲ್ ಶೇಡ್ ಯೂಸ್ ಮಾಡೋದ್ರಿಂದ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಅದರಿಂದ ನಾನು ಡಬಲ್ ಶೇಡ್ ಯೂಸ್ ಮಾಡ್ತೀನಿ ನಾರ್ಮಲಾಗಿ ಪ್ರತಿಯೊಂದಕ್ಕೂ. ಈಗ ಪಿಂಕು ಮರೂನು, ರೆಡ್ಡು ಪಿಂಕು, ಆ ಥರ ಡಬಲ್ ಶೇಡ್ ಕೊಟ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಅನಿಸುತ್ತೆ ಅಂತ ಯೂಸ್ ಮಾಡ್ಕೊತೀನಿ. ಇವನ್ನು ಕಾಸ್ಟ್ಯೂಮ್ ಮೇಲೂ ಡಿಪೆಂಡ್ ಆಗುತ್ತೆ, ನಾವು ಸಿಂಗಲ್ ಶೇಡ್ ಯೂಸ್ ಮಾಡಬೇಕಾ ಅಥವಾ ಡಬಲ್ ಶೇಡ್ ಯೂಸ್ ಮಾಡಬೇಕಾ ಅಂತ. ಲಾಸ್ಟಲ್ಲಿ ನಾನು ಫುಲ್ ಶೈನರ್ನ ಯೂಸ್ ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್ಗೆ. ಶೈನರು ಆ್ಯಸ್ ಯೂಶ್ವಲ್ ಗೊತ್ತಿರೋ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಫೈನಲಾಗಿ ಶೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಲೈಟಾಗಿ ಹಾಕ್ಕೊತಾ ಇದ್ದೀನಿ. ಯೂಶ್ವಲಿ ಡಾರ್ಕ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಲೈಟಾಗಿ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟೆಲ್ಲ ನಂದು ಫೇಸ್ದು ರೆಗ್ಯುಲರಾಗಿ ಗ್ರ್ಯಾಂಡ್ ಫಂಕ್ಷನ್ಸ್ ಪಾರ್ಟೀಸ್ಗೆಲ್ಲ ಯೂಸ್ ಮಾಡುವಂತಹ ಮೇಕಪ್ಸು ಇಷ್ಟಾಗಿದೆ. ಮುಂಚೆನೇ ಕೂದಲನ್ನ ಸೆಟ್ ಮಾಡಿದೆ, ತುಂಬ ಸ್ಟ್ರೈಟು ಮಾಡಿಲ್ಲ, ಇಲ್ಲ ನ್ಯಾಚುರಲ್ ಆಗು ಬಿಟ್ಟಿಲ್ಲ. ಅದು ನ್ಯಾಚುರಲಾಗಿ ಇರಲಿ ಅಂತ ಅಷ್ಟು ಸ್ಟ್ರೈಟ್ ಮಾಡಿದ್ದೀನಿ, ಲೈಕ್ ಫುಲ್ ಸಿಲ್ಕಿ ಸ್ಟ್ರೈಟ್ ಮಾಡಿಲ್ಲ. ಸೊ ಈ ಥರ ಇದೆ ನಂದು ಕಾಸ್ಟ್ಯೂಮು. ಈ ಥರ ಶಾರ್ಟ್ ಮ್ಯಾಕ್ಸಿ ಇದೆ. ಈಗ ಫ್ರೀ ಹೇರ್ ಬಿಡೋದ ಯಾವುದು ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಆಮೇಲೆ ಲೈಕ್ ನೆಕ್ಸ್ಟು ಫೋಟೋ ತೆಗಿಯುವಾಗ ಅಥವಾ ನಾವು ಹೊರಗಡೆ ಹೋಗುವಾಗ ಹಾಕ್ಕೊಂಡ್ರಾಯ್ತು ಹೇರ್ ಸ್ಟೈಲ್ ಅಂದ್ಬಿಟ್ಟು. ನೋಡಿ ಫೇಸೆಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಕತ್ತೆಲ್ಲ ಸ್ವಲ್ಪ ಬ್ರಾಡ್ ಆಗಿರೋದ್ರಿಂದ ನೆಕ್ ಡಿಸೈನು ಸ್ವಲ್ಪ ಯಾವುದಾದ್ರೂ ಒಂದು ಚೈನ್ ಹಾಕೋಣ ಅಂದ್ಬಿಟ್ಟು ಪಾಲ್ಮನಾಸ್ದಿಂದ 24 ಗೋಲ್ಡ್ ಪ್ಲೇಟೆಡ್ ಚೈನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಇದ್ರ ಪ್ರೈಸು. ಸೊ ಪ್ರೈಸ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಪಕ್ಕ ಹೇಳ್ತೀನಿ. ಸೊ ಈ ಚೈನು ಸ್ವಲ್ಪ ಡಬಲ್ ಲೈನ್ ಇದೆ, ತುಂಬಾ ಪ್ರಿಟಿಯಾಗಿ ತುಂಬಾ ಚೆನ್ನಾಗಿದೆ. ಸೊ ಈಗ ರೀಸೆಂಟಾಗಿ ತೊಗೊಂಡಿರೋದು ಇದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೆಸ್ಟ್ ಆಗಿ ಸೂಟ್ ಆಗುತ್ತೆ. ಇದೇ ಫಸ್ಟ್ ಟೈಮ್ ಹಾಕ್ಕೊತಿರೋದು ಆ್ಯಕ್ಚುಲಿ. ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು. ಸೊ ಇದು ಫೈನಲಿ ಇದನ್ನು ಹಾಕಿದ್ರೆ ನಂದು ಔಟ್ಫಿಟ್ ಫೈನಲಿ ಸೊ ಈ ಥರ ಇರುತ್ತೆ. ನೋಡಿ ಈ ಥರ ಫುಲ್ ಫೋಟೋಶೂಟ್ಗೆಲ್ಲ ಬೆಸ್ಟ್ ಮೇಕಪ್. ಇದನ್ನೇ ಸ್ವಲ್ಪ ನಾವು ಟ್ರೆಡಿಷನಲ್ ಆಗೋ ಮಾಡ್ಬೋದು. ಇಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.